ಇದು ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಇದೇ ವಿಚಾರ ಈಗ ರಾಜಕೀಯವಾಗಿ ಕೂಡ ಸಾಕಷ್ಟು ತಿರುವುಗಳನ್ನು ಪಡ್ಕೋತಾ ಇದೆ. ಅತ್ತ ಕಾಂಗ್ರೆಸ್ ನಾಯಕರು ರಾಮ ಮಂದಿರ ಉದ್ಘಾಟನೆ ವಿಚಾರವನ್ನು ಬಿಜೆಪಿ ಪೊಲಿಟಿಸೈಸ್ ಮಾಡ್ತಾ ಇದೆ, ರಾಜಕೀಕರಣ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಅಯೋಧ್ಯೆ ವಿಚಾರವನ್ನೇ ಹೇಗೆ ಜನರ ಮನೆ ಮುಂದೆ ಅಥವಾ ಮನೆ ಮನೆಗೆ ಹೇಗೆ ತಲುಪಿಸಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಈಗಲೇ ರೆಡಿ ಮಾಡ್ತಾ ಇದೆ. 2024 ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಅಯೋಧ್ಯೆಯನ್ನು ಟ್ರಂಪ್ ಕಾರ್ಡ್ ಆಗಿ ಬಳಸಬೇಕು ಅನ್ನೋದಕ್ಕೆ ಒಂದು ವಿಶೇಷವಾದಂಥ ಸಭೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅಫ್ಕೋರ್ಸ್ ಇದು ರಾಜಕೀಯ ವಿಚಾರ ಅಲ್ಲ, ಒಂದು ನೇರವಾದಂಥ ಧಾರ್ಮಿಕ ವಿಚಾರ ಅಂತ ಹೇಳ್ತಾನೆ. ಅದರ ಜೊತೆಗೆ ಹಿಂದಿನಿಂದಲೂ ಕೂಡ ಬಿಜೆಪಿ ಯಾವ ರೀತಿ ಅಯೋಧ್ಯೆಯ ರಾಮ ಮಂದಿರ ವಿಚಾರವನ್ನು ಜನರ ಮುಂದೆ ಇಟ್ಟಿತ್ತು, ಈಗ ಅದನ್ನು ಹೇಗೆ ನೆರವೇರಿಸಿದೆ ಅನ್ನೋದನ್ನು ಮನೆ ಮನೆಗೂ ಕೂಡ ತಲುಪಿಸೋದಕ್ಕೆ ಒಂದು ಪ್ಲ್ಯಾನನ್ನು ಮಾಡ್ತಾ ಇದೆ. ಇದಕ್ಕೆ ಕೌಂಟ್ರಾಗಿ ಕಾಂಗ್ರೆಸ್ ಕೂಡ ಅಷ್ಟೇ ಅಗ್ರೆಸಿವ್ ಆಗಿ ಬಿಜೆಪಿ ವಿರುದ್ಧ ಮಾತನಾಡ್ತಾ ಇದೆ. हाथ जोड़ करके प्रार्थना कर रहा हूं, 22 जनवरी को अपने घरों में भी श्री राम ज्योति जलाएं, पूरे हिंदुस्तान में जगमग जगमग होनी चाहिए. ಸ್ವತಃ ಸಿದ್ದರಾಮಯ್ಯನೇ ರಾಮ, ಆ ರಾಮ ಹೋಗಿ ಯಾಕೆ ಪೂಜೆ ಮಾಡಬೇಕು? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಕೊಡದೇ ಇದ್ರೆ ಅದು ರಾಜಕಾರಣ ಮಾಡಿದಂಗೆ ಆಗುತ್ತೆ. ನನ್ನೂ ಕರೆದಿಲ್ಲ. ಅಂದ್ರೆ ಒಬ್ಬರಿಗೆ ನ್ಯಾಯ ಇನ್ನೊಬ್ಬರಿಗೆ ಅನ್ಯಾಯ ಮಾಡುವುದು ರಾಮನಿಗೆ ಸಮ ಆಗ್ಲಿಕ್ಕೆ ಸಾಧ್ಯನಾ? ಈಗ ಆಹ್ವಾನ ಯಾರು ಕೊಡ್ತಾರೆ ಅವ್ರು ಅವನು ಸೇರಿದ್ರು. ರಾಮ ಮಂದಿರ ಉದ್ಘಾಟನೆ ದೇಶದ ಮೂಲೆ ಮೂಲೆಯಲ್ಲೂ ಗಲ್ಲಿ ಗಲ್ಲಿಯಲ್ಲೂ ಸದ್ಯ ಕೇಳಿಬರುತ್ತಿರುವ ಮಾತು ಅಯೋಧ್ಯೆಯಲ್ಲಿ ಉದ್ಘಾಟನೆಯಾಗುತ್ತಿರುವ ಶ್ರೀರಾಮ ಮಂದಿರ. ಇದೇ ವಿಚಾರವನ್ನ ಇಟ್ಟುಕೊಂಡು ಮುನ್ನೆಲೆಗೆ ಬಂದ ಬಿಜೆಪಿ ಇದರ ಸಂಪೂರ್ಣ ಕ್ರೆಡಿಟ್ ತೆಗೆದುಕೊಳ್ಳಲು ಸರ್ವ ಪ್ರಯತ್ನ ಮಾಡ್ತಿದೆ. ಇದು ಬಿಜೆಪಿ ಮತ್ತು ಆರ್ಎಸ್ಎಸ್ ಸಾಧನೆ ಅನ್ನೋದನ್ನ ದೇಶವಾಸಿಗಳಿಗೆ ಮನವರಿಕೆ ಮಾಡಲು ಮುಂದಾಗಿದ್ದಾರೆ. ಇದಕ್ಕಾಗಿಯೇ ಬಿಜೆಪಿ ನಾಯಕರು ಅಜೆಂಡಾವನ್ನ ಸೃಷ್ಟಿ ಮಾಡುತ್ತಿದ್ದಾರೆ. ಇಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ನಾಯಕರು ಸಭೆ ನಡೆಸಿದ್ದಾರೆ. ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ರಾಮ ಮಂದಿರ ಉದ್ಘಾಟನೆಯನ್ನ ಪ್ರತಿಯೊಬ್ಬ ಭಾರತೀಯನಿಗೂ ಮುಟ್ಟಿಸುವ ಪಣ ತೊಟ್ಟಿದ್ದಾರೆ. ಬೂತ್ ಮಟ್ಟದ ಕಾರ್ಯಕ್ರಮಗಳು, ಸಾರ್ವಜನಿಕ ಸಭೆಗಳನ್ನ ನಡೆಸುವುದು, ಆರ್ಎಸ್ಎಸ್ ವಿಎಚ್ಪಿ ಹಮ್ಮಿಕೊಂಡಿರೋ ಕಾರ್ಯಕ್ರಮಗಳಿಗೆ ಬೆಂಬಲ ಕೊಡುವ ಬಗ್ಗೆ ತೀರ್ಮಾನ ಮಾಡಿದ್ದಾರೆ. ಈ ಮುಂಚೆ ಕಾಂಗ್ರೆಸ್ ನಾಯಕರು ರಾಮ ಒಬ್ಬ ಕಲ್ಪನೆ ಅಂತ ಕಾಂಗ್ರೆಸ್ ಹೇಳಿದ್ದು, ರಾಮ ಸೇತುವೆ ಇಲ್ಲ ಅಂತ ಅಫಿಡವಿಟ್ ಸಲ್ಲಿಸಿದ್ದು, ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಬಿಜೆಪಿ ಅಜೆಂಡಾ ಸೃಷ್ಟಿ ಮಾಡ್ತಿದೆ. ಲೋಕಸಭಾ ಚುನಾವಣೆಯು ಹತ್ತಿರದಲ್ಲಿರೋದ್ರಿಂದ ಈ ಅವಕಾಶವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳಲು ಬಿಜೆಪಿ ಮುಂದಾಗಿದೆ. ಹೀಗಾಗಿಯೇ ಕಂಡು ಕೇಳರಿಯದ ರೀತಿಯಲ್ಲಿ ಐತಿಹಾಸಿಕ ದಿನವನ್ನ ಸೃಷ್ಟಿಸೋಕೆ ಸನ್ನದ್ಧವಾಗಿದೆ. ಪ್ರಧಾನಿ ಮೋದಿ ಮನೆ ಮನೆಯಲ್ಲಿಯೇ ದೀಪ ಬೆಳಗಿ ಅಂತ ಈಗಾಗಲೇ ಹೇಳಿದ್ದಾರೆ. जनवरी को जब अयोध्या में प्रभु राम विराजमान हो, अपने घरों में भी श्री राम ज्योति जलाएं, दीपावली मनाएं. 22 जनवरी की शाम पूरे हिंदुस्तान में जगमग जगमग होनी चाहिए. ಈಗಾಗಲೇ ದೇಶಾದ್ಯಂತ ಕಾರ್ಯಪ್ರವೃತ್ತವಾಗಿರೋ ಬಿಜೆಪಿ ನಾಯಕರು ಹಾಗೂ ಆರ್ಎಸ್ಎಸ್ ಸ್ವಯಂ ಸೇವಕರು ಗಲ್ಲಿ ಗಲ್ಲಿಯಲ್ಲೂ ಸುತ್ತಾಡಿ ರಾಮ ಮಂದಿರ ಉದ್ಘಾಟನೆ ವಿಷಯ ಮುಟ್ಟಿಸುತ್ತಿದ್ದಾರೆ. ಬೀದಿ ಬೀದಿಗಳಲ್ಲಿ ಎಲ್ಇಡಿ ಸ್ಕ್ರೀನ್ ಹಾಕುವ ಮೂಲಕ ರಾಮ ಪ್ರತಿಷ್ಠಾಪನೆ ಪ್ರಚಾರ ಮಾಡ್ತಿದ್ದಾರೆ. ಈ ಮೂಲಕ ರಾಮನನ್ನ ಮನೆ ಮನೆಗೆ ಕೊಂಡೊಯ್ಯುವ ಪ್ರಯತ್ನ ಮಾಡ್ತಿದ್ದಾರೆ. 22ನೇ ತಾರೀಕು ಉದ್ಘಾಟನೆ ಆಗ್ತಾರೆ, ತುಂಬ ಸಂತೋಷ. ಇದರ ಅಂಗವಾಗಿ ಇಡೀ ದೇಶದ ಪ್ರತಿ ಹಿಂದೂ ಮನೆಗೆ ನಾವು ರಾಮ ಭಕ್ತರೆಲ್ಲ ಹೋಗಿ ಅಯೋಧ್ಯೆಯಿಂದ ಬಂದಿರೋಂಥ ಈ ಪವಿತ್ರವಾದ ಮಂತ್ರಾಕ್ಷತೆಯನ್ನು ಪ್ರತಿ ಮನೆಗೂ ನಾವು ಕೊಡ್ತಾ ಇದ್ದೀವಿ. ಅಷ್ಟಕ್ಕೂ ನಿನ್ನೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಮಾಜಿ ಸಚಿವ ಎಚ್ ಆಂಜನೇಯ, ರಾಮ ಮಂದಿರ ಉದ್ಘಾಟನೆಗೆ ಕರೆಯದೇ ಇದ್ದದ್ದೇ ಒಳ್ಳೆಯದಾಯಿತು. ಅಯೋಧ್ಯೆಯಲ್ಲಿ ಇರೋದು ಬಿಜೆಪಿ ರಾಮ, ನಮಗೆ ಸಿದ್ದರಾಮಯ್ಯರೇ ರಾಮ ಎಂದಿದ್ರು. ಒಳ್ಳೇದಾಯ್ತಲ್ಲ, ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ, ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ? ಅಲ್ಲಿ ಯಾಕೆ ಹೋಗ್ಬೇಕು? ಅವರು ಬಿ ಜೆ ಪಿ ರಾಮದು, ಬಿ ಜೆ ಪಿ ಅವ್ರನ್ನ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ, ಮಾಡ್ಕೊಳ್ಳಿ, ನಮಗೇನಂತೆ. ನಮ್ಮ ರಾಮ ಎಲ್ಲ ಕಡೆಗಿದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ಮಾಜಿ ಸಚಿವ ಆಂಜನೇಯ ಹೇಳಿಕೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ನೋಡಿ, ಅವರು ಪೂಜೆ ಮಾಡಲಿ, ಅವ್ರಿಗೆ ಸದ್ಬುದ್ಧಿ ಬರಲಿ. ಇಡೀ ದೇಶದಲ್ಲಿರುವಂತಹ
BJP ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ. ಯಾಕಂದರೆ ಅಲ್ಲಿಗೆ ನಾನು ಭಾರತ ಸರ್ಕಾರದ ಮಂತ್ರಿ, ನನ್ನೂ ಕರೆದಿಲ್ಲ ಅಲ್ಲೇ. ಯಾಕಂದರೆ ನನಗೂ ಬರೋದಿಲ್ಲ ಅಷ್ಟೇ ಅಲ್ಲ, ಬರಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಜಾಗ ಇಲ್ಲ. ನೋಡಿ, ಆ ಪ್ರಭು ಶ್ರೀರಾಮಚಂದ್ರ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಎಲ್ರಿಗೂ ನ್ಯಾಯ ಕೊಟ್ಟ, ಎಲ್ರ ಮೇಲೂ ವಿಶ್ವಾಸ ಇಟ್ಟ, ಎಲ್ರನ್ನೂ ಪ್ರೀತಿ ತೋರಿಸ್ದ, ಧರ್ಮಕ್ಕಾಗಿ ಹೋರಾಟ ಮಾಡ್ದ. ನಿಮ್ಮ ಸಿದ್ದರಾಮಯ್ಯನವರು ಎಲ್ರಿಗೂ ನ್ಯಾಯ ಕೊಟ್ರ, ದಲಿತರಿಗೆ ಅಂತ ಮೀಸಲಿಟ್ಟಂತ 11,000 ಕೋಟಿ ರೂಪಾಯಿನ ವಾಪಸ್ ತೆಗೆದುಕೊಂಡ್ರು. ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜನೀತಿ ಮಾಡೋಕ್ಕೋಸ್ಕರ 10,000 ಕೋಟಿ ಅವ್ರಿಗೆ ಕೊಟ್ರು. ಅಂದ್ರೆ ಒಬ್ಬರಿಗೆ ನ್ಯಾಯ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋರು ರಾಮನಿಗೆ ಸಮ ಆಗ್ಲಿಕ್ಕೆ ಸಾಧ್ಯನಾ? ಆದರೆ ಆಂಜನೇಯ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ರಾಮ ಎಲ್ರಿಗೂ ಬೇಕಾದವು. ಆಂಜನೇಯನು ಪೂಜೆ ಮಾಡ್ತಾರೆ, ರಾಮನ ಪೂಜೆ ಮಾಡ್ತಾರೆ, ಸೀತೆಯನ್ನು ಪೂಜೆ ಮಾಡ್ತಾರೆ. ರಾಮ ಎಲ್ರಿಗೂ ಬೇಕಾದಂಥ. ಆದರೆ ಇದು ರಾಮ ನಮಗೆ ಸೇರಿದವರು ಅನ್ನೋ ರೀತಿಯಲ್ಲಿ ಅವರು ಪ್ರತಿಬಿಂಬಿಸ್ತಾ ಇದ್ದಾರಲ್ಲ, ಇದು ಸರಿಯಾದ ವರ್ತನೆ ಅಲ್ಲ ಅಂಥೇಳಿ ನಮ್ಮ ಭಾವನೆಗಳು. ಆ ದೃಷ್ಟಿಯಿಂದ ಆಂಜನೇಯ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಒಬ್ಬ ದೊಡ್ಡ ನಾಯಕರು, ಏನೋ ನಮ್ಮ ರಾಮ ನಮ್ಮಲ್ಲೇ ಇದ್ದಾರೆ ಅಂದರೆ ಆ ಭಾವನೆಯಲ್ಲಿ ಹೇಳಿದ್ದಾರೆ ಅಷ್ಟೇ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಕೊಡದೇ ಇದ್ದರೆ ಅದು ರಾಜಕಾರಣ ಮಾಡ್ದಂಗೆ ಆಗುತ್ತೆ. ಅವರು ರಾಜಕಾರಣ ಮಾಡೋದಕ್ಕೋಸ್ಕರನೇ ಒಂದೊಂದು ಚುನಾವಣೆಗೆ ಒಂದೊಂದು ಇಶ್ಯೂ ತಗೊಂಡ್ಬರ್ತಾ ಇದ್ದಾರೆ. ರಾಮ ಮಂದಿರ ಎಲ್ರಿಗೂ ಸೇರಿತ್ತು. ಇನ್ನು ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಮಂದಿರ ಉದ್ಘಾಟನೆಗೆ ಯಾರಿಗೆ ಆಹ್ವಾನ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ, ಯಾರು ಹೋಗ್ತಾರೋ ಹೋಗ್ಲಿ, ಬಿಡ್ತಾರೋ ಬಿಡ್ಲಿ ಎಂದಿದ್ದಾರೆ. ಯಾರು ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಯಾರು ಹೋಗ್ತಾರೆ ಹೋಗ್ಲಿ, ಹೋಗ್ಲಿಲ್ಲವರು ಹೋಗ್ಲಿಲ್ಲ ಅಷ್ಟೇ. ಇದರಿಂದ ಆಹ್ವಾನ ಯಾರು ಕೊಡ್ತಾರ ಅವ್ರು ಅವಾಗ ಸೇರುತ್ತೆ. ಸದ್ಯ ದೇಶದಲ್ಲಿ ಮಂದಿರ ಮತ್ಸರ ನಡೆಯುತ್ತಿದೆ. ಇನ್ನು 20 ದಿನಗಳಲ್ಲಿ ಇನ್ನೆಷ್ಟು ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, TV9.